ಓಂ ಕೃಷ್ಣೇನ ರಜಸ ವರ್ತಮಾನೋ ನಿವೇಶಯನ್ನಮೃತಂ ಮರ್ತ್ಯಂಚ ಹಿರಣ್ಯಯೇನ ಸವಿತಾ ರಥೇನ ದೇವೋ ಯಾದಿಭುವನಾನಿ ಪಶ್ಯನ್. ನಮಸ್ಕಾರ. ಆತ್ಮೀಯ ಯಾಜ್ಞವಲ್ಕ್ಯ ಅಸ್ಟ್ರೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಇಂದಿನ ವಾರ ಭವಿಷ್ಯ ಪ್ರಾರಂಭವಾಗಿ ಪಿತೃಪಕ್ಷ ಇಂದಿನಿಂದ ಪ್ರಾರಂಭ ಆಗುತ್ತೆ. ನಿನ್ನೆ ದಿನ ಗ್ರಹಣ ಚಂದ್ರಗ್ರಹಣ ಮುಕ್ತಾಯವಾಗಿದೆ. ಅದಕ್ಕೆ ಸಂಬಂಧಪಟ್ಟಗಳ ವಿಡಿಯೋಗಳನ್ನು ಹಾಕಿದ್ವಿ. ಇಂದು ದ್ವಾದಶ ರಾಶಿಗಳ ಇಂದಿನಿಂದ ವಾರ ಭವಿಷ್ಯ ಯಾವ ರೀತಿ ಇರುತ್ತೆ ಅದರ ಬಗ್ಗೆ ವಿಚಾರಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ತುಂಬ ಒಳ್ಳೆಯದು. ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ರೀತಿಯಲ್ಲಿ ಶೇರನ್ನು ಮಾಡಿ. ನಾವು ಹಾಕ್ತಕ್ಕಂಥ ವಿಡಿಯೋಗಳು ನಿಮಗೆ ಮೊದಲು ಬರುತ್ತೆ. ಹೆಚ್ಚಿನ ಒಳ್ಳೆಯ ವಿಷಯಗಳನ್ನು ನಿಮಗೆ ಬೇಕಾಗಿರ್ತಕ್ಕಂಥ ರಾಶಿ ಭವಿಷ್ಯ, ದಿನ ಭವಿಷ್ಯ, ಹಾಗೆ ವಾರ ಭವಿಷ್ಯ, ದ್ವಾದಶ ರಾಶಿಗಳ ಬಗ್ಗೆ ಭವಿಷ್ಯ, ಹಾಗೆ ಹೆಚ್ಚಿನ ರೀತಿಯಲ್ಲಿ ಬೇಕಾಗಿರ್ತಕ್ಕಂಥ ವಿಷಯಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಕಾಮೆಂಟನ್ನು ಮಾಡಿ ನಿಮಗೆ ಬೇಕಾಗಿರ್ತಕ್ಕಂಥ ವಿಷಯಗಳಿದ್ದಲ್ಲಿ ಖಂಡಿತವಾಗಿ ಅದರ ಬಗ್ಗೆ ವಿಡಿಯೋಗಳನ್ನು ಮಾಡಿ ಅದನ್ನು ಹೆಚ್ಚಿನ ರೀತಿಯಲ್ಲಿ ಎಲ್ಲರಿಗೂ ತಲುಪಲಿ ಅಂತಕ್ಕಂಥ ಉದ್ದೇಶ. ಹೆಚ್ಚಿನ ರೀತಿಯಲ್ಲಿ ಶೇರನ್ನು ಮಾಡಿ. ವಿಚಾರದಲ್ಲಿ ನಮ್ಮ ಈ ಉಜ್ವಲ ಬದುಕಿಗೆ ಒಂದು ಕನಸು ಅಂತೇಳಿ ಹೇಳ್ಬೋದು. ಆ ಒಂದು ಸುಂದರ ಕನಸಿಗೆ ಉತ್ತಮವಾಗಿರ್ತಕ್ಕಂಥ ಭವಿಷ್ಯ ಅಂತಕ್ಕಂಥದ್ದು ಇರಬೇಕು. ರಾಶಿ ನಕ್ಷತ್ರ ಅಂತಕ್ಕಂಥದ್ದು ಯಾವುದಾಗಿದ್ದರೂ ಸಹ ಕನಸು ಅಂತಕ್ಕಂಥದ್ದು ನನಸು ಮಾಡಿಕೊಂಡಾಗ ನಮ್ಮ ಒಂದು ಬದುಕಿನ ಸಾರ್ಥಕತೆಯ ಫಲ ಅನುಭವಿಸ್ತೀವಿ ಅಂತೇಳಿ ಹೇಳ್ತೀವಿ. ಅದಕ್ಕೆ ನಾವು ಪರಿಶ್ರಮವನ್ನು ಪಡಲೇಬೇಕಾಗತ್ತೆ. ಆ ಒಂದು ಪರಿಶ್ರಮ ಪಟ್ಟ ಕೆಲಸಕ್ಕೆ ಒಳ್ಳೆಯ ಅನಿವಾರ್ಯತೆ ಅಂತಕ್ಕಂಥದ್ದು ಬೆಸೆದುಕೊಂಡಾಗ ಒಳ್ಳೆಯ ಫಲ ಅಂತಕ್ಕಂಥದ್ದು ಬರುತ್ತೆ. ವ್ಯಾಪಾರ ಆಗ್ಬೋದು, ಉದ್ಯೋಗ, ಹಣ, ಮದುವೆ ಇತ್ಯಾದಿ ಒಂದು ವಿಚಾರಗಳ ಬಗ್ಗೆ ಸುಂದರ ಕನಸಿನ ಸಾಕಾರಕ್ಕಾಗಿ ನಾವು ಈ ರಾಶಿ ಭವಿಷ್ಯದ ಮೇಲೆ ದಿನ ನೋಡ್ತಕ್ಕಂಥ ಒಂದು ವಾಡಿಕೆ ನಮ್ಮಲ್ಲಿ ಇರುತ್ತೆ. ಅದೇ ರೀತಿಯಲ್ಲಿ ಈ ಒಂದು ದ್ವಾದಶ ರಾಶಿಗಳ ಬಗ್ಗೆ ಈ ಒಂದು ವಾರ ಭವಿಷ್ಯ ಯಾವ ರೀತಿ ಇರತಕ್ಕಂಥದ್ದನ್ನು ನೋಡೋಣ. ಮೊದಲನೇದು ಮೇಷರಾಶಿ. ಮೇಷರಾಶಿಯಲ್ಲಿ ಮೊಂಡುತನ ಅಂತಕ್ಕಂಥದ್ದು, ಹಠ ಸ್ವಭಾವವನ್ನು ದೂರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ವೈಯಕ್ತಿಕ ಪ್ರತಿಷ್ಠೆಯಿಂದ ಹಣವನ್ನು ಕಳೆದುಕೊಂಥ ಒಂದು ಸಮಸ್ಯೆ ಬರಬಹುದು. ಮತ್ತು ಮನಸ್ಸಿನ ಒಂದು ಸ್ಥಿರ ನಿರ್ಧಾರಗಳನ್ನು ಬದಲಿಸಿದಾಗ ಒಳ್ಳೆಯ ಅನುಕೂಲ ಇದೆ ಮೇಷರಾಶಿಯವರಿಗೆ. ಈ ದಿನ ಒಳ್ಳೆಯ ಭವಿಷ್ಯ ಉಜ್ವಲವಾಗತಕ್ಕಂಥದ್ದು ಇದೆ ಅಂತೇಳಿ ಹೇಳ್ಬೋದು. ಇಂಜಿನಿಯರ್ಸ್ ಮತ್ತು ಇಂಜಿನಿಯರ್ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೂಕ್ತವಾದ ಒಂದು ಸಲಹೆಗಳು ದೊರಕುತ್ತೆ. ಕುಟುಂಬದ ಸದಸ್ಯರು ನಿಮ್ಮ ಒಂದು ಯೋಜನೆಗಳಲ್ಲಿ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥ ದಿನ ಇದೆ. ಬೇರೆಯವರ ಒಂದು ಮಾತನ್ನು ಗೌರವವನ್ನು ಕೊಟ್ಟಾಗ ಒಳ್ಳೆಯ ಫಲ ಸಿಗುತ್ತೆ ಅಂತೇಳಿ ಹೇಳ್ಬೋದು. ವೃಷಭ ರಾಶಿ. ಈ ಒಂದು ವೃಷಭ ರಾಶಿಯವರ ಹೆಣ್ಣು ಮಕ್ಕಳ ಆಭರಣಕ್ಕೆ, ಹಣಕ್ಕೆ ಕೊತ್ತು ಬರ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಈ ದಿನ ಗೊಂದಲ ಸೃಷ್ಟಿಯಾಗ್ತಕ್ಕಂಥ ಸಾಧ್ಯತೆಯೂ ಸಹ ಹೆಚ್ಚಾಗಿದೆ. ಮಕ್ಕಳನ್ನು ಸ್ವತಂತ್ರವಾಗಿರೋದಕ್ಕೆ ಬಿಡಿ. ಹೆಚ್ಚು ನಿಯಮವನ್ನು ಹಾಕಿದಾಗ ದಾರಿ ತಪ್ಪತಕ್ಕಂಥ ಒಂದು ಸಾಧ್ಯತೆ ಇದೆ ಅಂತೇಳಿ ಹೇಳ್ಬೋದು. ಮಕ್ಕಳಲ್ಲಿ ಸಿಟ್ಟು ಬರ್ತಕ್ಕಂಥ ಒಂದು ಕಂಟಕ ಆಗ್ತಕ್ಕಂಥ ಒಂದು ಸ್ವಭಾವ ಬರುತ್ತೆ. ವಿಶೇಷವಾಗಿ ಲೇಖಕರಿಗೆ, ಸಂಶೋಧಕರಿಗೆ ಈ ಒಂದು ವಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥ ಒಂದು ಸಂದರ್ಭ. ವಿಶೇಷ ಕಾರ್ಯಕ್ಷೇತ್ರಗಳಲ್ಲಿ ಪ್ರಗತಿಗಾಗಿ ಕೆಲವು ಮಾರ್ಗಗಳನ್ನು ಅನುಸರಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು. ಹೆಚ್ಚಿನ ರೀತಿಯಲ್ಲಿ ಒಂದು ಸತ್ಯದ ಶೋಧನೆಯನ್ನು ಮಾಡಿದಾಗ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ. ಮಿಥುನ ರಾಶಿ. ಈ ಒಂದು ದಿನ ಸಂಗೀತ ಮನೋರಂಜನೆಯಲ್ಲಿ ಕಾಲವನ್ನು ಕಳೆಯುತ್ತೀರಾ. ನೀವು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಲಾಭ, ಹಣ ನಿಮ್ಮ ಕೈಗೆ ಸಿರುವುದಿಲ್ಲ. ಉತ್ತಮವಾಗಿರ್ತಕ್ಕಂಥ ಭೋಜನ, ಲೌಕಿಕವಾದ ಒಂದು ಆನಂದ ನಿಮ್ಮದಾಗುತ್ತೆ ಈ ಒಂದಿನ ದಿವಸ. ಮಾನಸಿಕವಾಗಿ ಒಂದು ಬೇಸರ ಆಗ್ತಕ್ಕಂಥ ಸಂದರ್ಭವೂ ಸಹ ಸಿಗುತ್ತೆ. ಬೇರೆಯವರಿಗೆ ಸಲಹೆ ಸೂಚನೆ ಕೊಡುವಂತಹ ಸಮಯವೂ ಸಹ ನಿಮ್ಮದಾಗಿದೆ ಅಂತೇಳಿ ಹೇಳ್ಬೋದು. ಇನ್ನು ವಿಶೇಷವಾಗಿ ಒಂದು ಅದೃಷ್ಟದ ದಿನ ನಿಮ್ಮದಾಗಿದೆ ಅಂತೇಳಿ ಹೇಳ್ಬೋದು. ಅನಗತ್ಯ ವಿಚಾರದಲ್ಲಿ ತಲೆ ಹಾಕ್ತಕ್ಕಂಥ, ಅದರಲ್ಲಿ ಸಾಧನೆ, ಪ್ರಭುತ್ವ ಸಾಧಿಸಲು ಪ್ರಯತ್ನವನ್ನು ಮಾಡ್ತಕ್ಕಂಥ ದಿನವೂ ಮಿಥುನ ರಾಶಿಯವರಿಗೆ ಇದೆ ಅಂತೇಳಿ ಹೇಳ್ಬೋದು. ಕಟಕ ರಾಶಿ.
ಆತುರದ ನಿರ್ಧಾರಗಳು ಒಳ್ಳೆಯದಲ್ಲ. ಸಮಾಧಾನವಾಗಿ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳೋದು ತುಂಬ ಒಳ್ಳೆಯದು. ನಿಮ್ಮ ಸಮಸ್ಯೆಗಳ ದೌರ್ಬಲ್ಯಗಳ ಬಗ್ಗೆ ಅರಿವಿರ್ತಕ್ಕಂಥದ್ದು ತುಂಬ ಒಳ್ಳೆಯದು. ನಿಮಗಿಂತ ಬಲವಾಗಿರುವುದಕ್ಕೆ ಸ್ಪರ್ಧೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದಲ್ಲ. ತೀರ್ಮಾನಿಸಿದ ಕೆಲಸಗಳಲ್ಲಿ ತಕ್ಷಣ ಬದಲಾವಣೆ ಆಗತಕ್ಕಂಥ ಒಂದು ಸಾಧ್ಯತೆಯೂ ಇದೆ. ಸಂಬಂಧಿಕರ ಜೊತೆಯಲ್ಲಿ, ದೂರದ ಸಂಬಂಧಿಕರ ಜೊತೆಯಲ್ಲಿ ಕಲಹ ಆಗ್ತಕ್ಕಂಥ ಸಂದರ್ಭ. ಯಾವುದೇ ಕೆಲಸಕ್ಕೂ ಕೈಯನ್ನು ಹಾಕಿದಾಗ ಸೋಲಾಗ್ತಕ್ಕಂಥ ಒಂದು ಸಂದರ್ಭ. ಹಾಗಾಗಿ ಗಣಪತಿಯನ್ನು ಪ್ರಾರ್ಥಿಸಿ. ಸಿಂಹರಾಶಿ, ಬಟ್ಟೆ ವ್ಯಾಪಾರಿಗಳಿಗೆ ಬೆಂಕಿ ಅವಘಡದಿಂದ ತೊಂದರೆ ಆಗ್ತಕ್ಕಂಥ ಒಂದು ಸಂಭವ ಇದೆ. ಹಾಗಾಗಿ ಜಾಗ್ರತೆಯನ್ನು ವಹಿಸೋದು ತುಂಬ ಒಳ್ಳೆಯದು. ಹಿರಿಯರ ಮಾರ್ಗದರ್ಶನವನ್ನು ಪಡೆದು ಕೆಲಸ ಕಾರ್ಯಗಳಲ್ಲಿ ಕೈಯನ್ನು ಹಾಕಿದಾಗ ಅದರಿಂದ ಯಶಸ್ಸು ಅಂತಕ್ಕಂಥದ್ದು ಸಿಗುತ್ತೆ. ಮಕ್ಕಳು ಅಗತ್ಯವಾಗಿ ಪೋಷಕರ ಮಾತನ್ನು ಕೇಳಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ. ಬೇಸರದ ಒಂದು ಸಂಗತಿ ಅಂದರೆ ಸ್ನೇಹಿತರ ನಿಧನದ ಒಂದು ವಾರ್ತೆಯನ್ನು ಸಿಂಹರಾಶಿಯವರಿಗೆ ಸಿಗ್ತಕ್ಕಂಥ ಪರಿಸ್ಥಿತಿ. ಅದು ಮನಸ್ಸಿನ ಮೇಲೆ ತುಂಬ ಪರಿಣಾಮವನ್ನು ಸಹ ಬೀರುತ್ತೆ ಅಂತೇಳಿ ಹೇಳ್ಬೋದು. ತಂದೆ ಮಕ್ಕಳ ಮಧ್ಯೆ, ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಮಧ್ಯೆ ಮುನಿಸು ಅಂದರೆ ಕೋಪ ಬರ್ತಕ್ಕಂಥ ಒಂದು ವಾತಾವರಣ. ವಿಷ್ಣು ಸಹಸ್ರನಾಮವನ್ನು ಪಠಿಸಿ, ಸಾಧ್ಯವಾದರೆ ಶ್ರವಣವನ್ನು ಮಾಡಿ, ತುಂಬ ಒಳ್ಳೆಯ ಒಂದು ಫಲ ಸಿಗುತ್ತೆ. ಕನ್ಯಾರಾಶಿ, ಈ ಕನ್ಯಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವರ ಸ್ಥಿತಿ ಸ್ವಲ್ಪ ಗಂಭೀರವಾಗಿರುತ್ತೆ. ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಒಂದು ಸಂದರ್ಭ. ಸುಳ್ಳು ಹೇಳಿರ್ತಕ್ಕಂಥವ್ರಿಗೆ, ವಿದ್ಯಾರ್ಥಿಗಳಿಗೆ ಈ ದಿನ ತುಂಬ ಹಿನ್ನಡೆ ಆಗ್ತಕ್ಕಂಥದ್ದು. ಅನೇಕ ವ್ಯಕ್ತಿಗಳು ನೌಕರಿಯನ್ನು ದೂಷಣೆ ಮಾಡಿ ರಾಜೀನಾಮೆ ಕೊಡ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ತಮ್ಮ ಕೆಲಸದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು. ನೀವು ನಿರೀಕ್ಷೆಗಳು ತುಂಬ ಇರುತ್ತೆ, ಆದರೆ ಯಾವುದೂ ಅದು ಕೈಗೂಡುವುದಿಲ್ಲ. ಒಳ್ಳೆಯ ಟೀಮ್ ವರ್ಕ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಶುಭ ಫಲ ಇದೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಈ ಕನ್ಯಾ ರಾಶಿಯವರು ಮಹಾವಿಷ್ಣುವಿನ ಒಂದು ಸ್ಮರಣೆಯನ್ನು ಮಾಡಿ, ವಿಷ್ಣು ಸಹಸ್ರನಾಮವನ್ನು ಪಾರಾಯಣವನ್ನು ಮಾಡುವ ಮುಖಾಂತರ ಒಳ್ಳೆಯ ಒಂದು ಫಲಗಳು ಸಿಗುತ್ತೆ. ತುಲಾರಾಶಿ, ಈ ಒಂದು ನಿಮ್ಮ ಸಮಯಕ್ಕೆ ಒಂದು ಮಹತ್ವವನ್ನು ಕೊಡ್ತಕ್ಕಂಥ ದಿನ ಆಗಿದೆ. ನಿಮ್ಮ ದೃಢ ನಿರ್ಧಾರಗಳು ಸ್ವಲ್ಪ ಸಡಿಲವಾಗಬೇಕಂದ್ರೆ ಮಾಡ್ತಕ್ಕಂಥ ನಿರ್ಧಾರಗಳು ಸ್ವಲ್ಪ ಫ್ರೀ ಆದಾಗ ಅದು ಯಶಸ್ಸನ್ನು ಕೊಡುತ್ತೆ. ಆರ್ಥಿಕವಾಗಿ ತುಂಬ ಲಾಭ ಇದ್ದರೂ ಸಹ ಹೆಚ್ಚಿನ ರೀತಿಯಲ್ಲಿ ಖರ್ಚಾಗ್ತಕ್ಕಂಥ, ನಷ್ಟ ಆಗ್ತಕ್ಕಂಥ ಸಾಧ್ಯತೆ ತುಲಾರಾಶಿಯವರಿಗೆ ಇದೆ. ಪ್ರಜ್ಞಾವಂತರು ನಿಮ್ಮ ಜೊತೆ ಇದ್ದರೂ ಸಹ ಅವರನ್ನು ಯಾವುದೇ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳದಿರ ಕೆಲಸದಲ್ಲಿ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ. ಅಂದರೆ ಒಳ್ಳೆಯ ವಿದ್ಯಾವಂತರಿದ್ದರೂ ಸಹ ಅವರನ್ನು ಗಮನವನ್ನು ಕೊಡೋದಿಲ್ಲ, ಅದರಿಂದ ಹಿನ್ನಡೆ ಆಗ್ತಕ್ಕಂಥ ಸಂದರ್ಭ. ಅವಿವಾಹಿತರ ಕಷ್ಟಗಳನ್ನು ಕೇಳುವರಿಲ್ಲದೆ, ಅಂದರೆ ಮದುವೆ ಇರ್ತಾರಲ್ಲ ಅವರ ಒಂದು ಕಷ್ಟಗಳನ್ನು ಕೇಳುವುದಿಲ್ಲ. ಅವರು ಬೇರೆ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಒಂದು ಸಾಧ್ಯತೆಯೂ ಸಹ ಇದೆ. ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಿಕೊಳ್ಳೋದ್ರಿಂದ, ಒಂದು ಆಲೋಚನೆಯ ಶೈಲಿ ಬದಲಾವಣೆ ಮಾಡಿಕೊಳ್ಳೋದ್ರಿಂದ ಒಳ್ಳೆಯ ಒಂದು ಫಲಗಳು ಸಿಗುತ್ತೆ. ಗುರುಗಳ ಒಂದು ಪ್ರಾರ್ಥನೆಯನ್ನು ಮಾಡಿ ಒಳ್ಳೆಯ ಫಲ ಸಿಗುತ್ತೆ. ವೃಶ್ಚಿಕ ರಾಶಿ, ಅನಗತ್ಯ ವಿಚಾರದಲ್ಲಿ ಚರ್ಚೆ ಮಾಡ್ತಕ್ಕಂಥ ಸಂದರ್ಭ, ಕಾಲಹರಣ ಮಾಡ್ತಕ್ಕಂಥ ಸಾಧ್ಯತೆ ಇಂದಿನ ದಿನ ಇದೆ. ವೈದ್ಯಕೀಯ ರಂಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸವಾಲುಗಳು, ಗೊಂದಲ ವಾತಾವರಣ ಆಗ್ತಕ್ಕಂಥ ಸಂದರ್ಭಗಳು. ಇಂದಿನ ವಿಶೇಷ ಸಾಯಂಕಾಲದ ಸಮಯದಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಒಂದು ಸಂದರ್ಭ ಈ ವೃಶ್ಚಿಕ ರಾಶಿಯವರಿಗೆ ಸಿಗುತ್ತೆ. ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥ ಸಾಧ್ಯತೆಯೂ ಇರೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ಜಾಗೃತೆಯನ್ನು ತೆಗೆದುಕೊಳ್ಳೋದು ಒಳ್ಳೆಯದು. ಯಾವುದೋ ಹಿಂದೆ ಮಾಡಿರ್ತಕ್ಕಂಥ ತಪ್ಪುಗಳಿಗೆ ವಿಷಾದವನ್ನು ವ್ಯಕ್ತಪಡಿಸ್ತಕ್ಕಂಥ ದಿನ ಇಂದಾಗಿದೆ ಅಂತೇಳಿ ಹೇಳ್ಬೋದು. ಋಣಾತ್ಮಕ ಚಿಂತನೆಗಳು ಹೆಚ್ಚಿನ ರೀತಿಯಲ್ಲಿ ಕಾಡುತ್ತೆ. ಹಾಗಾಗಿ ಹೆಚ್ಚಿನ ಈಶ್ವರನನ್ನು ಪ್ರಾರ್ಥನೆ ಮಾಡೋದ್ರಿಂದ ಸ್ವಲ್ಪ ಒಳ್ಳೆಯ ಮನಸ್ಸು ಸಮಾಧಾನ ಆಗುತ್ತೆ ಅಂತೇಳಿ ಹೇಳ್ಬೋದು. ಧನುಸ್ಸು ರಾಶಿ, ಈ ಧನುಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಅದರಲ್ಲಿ ಹೆಚ್ಚಿನ ರೀತಿ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಆಗ್ತಕ್ಕಂಥ ಒಂದು ಸಂದರ್ಭ ಇದೆ ಅಂತೇಳಿ ಹೇಳ್ಬೋದು. ಪ್ರೇಮಿಗಳಿಗೆ ಶುಭ ದಿನ ಆಗಿದೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಪ್ರೇಮಿಗಳಿಗೆ ಸಂತಸವನ್ನು ಪಡಬಹುದು. ವಿದ್ಯಾರ್ಥಿಗಳು ಏನೇ ಸಮಸ್ಯೆಗಳಿದ್ದಲ್ಲಿ ನಿಮ್ಮ ಮನೆಯಲ್ಲಿ ಇದನ್ನು ಹೇಳ್ಕೊಳ್ಳುವ ಮುಖಾಂತರ ಒಳ್ಳೆಯ ರೀತಿ ಆಗುತ್ತೆ ಅಂತೇಳಿ ಹೇಳ್ಬೋದು. ನಿಮ್ಮ ಮಾತು ತಪ್ಪು ಮಾಹಿತಿಗಳಿಂದ ಅನರ್ಥವಾಗಿ ತೊಂದರೆಯಾಗ್ತಕ್ಕಂಥ ಸಂದರ್ಭ ಜಾಸ್ತಿ. ಹಾಗಾಗಿ ಮಾತುಗಳನ್ನು ಸರಿಯಾಗಿ ಗ್ರಹಿಸಿ ಮಾತಾಡೋದ್ರಿಂದ ಒಳ್ಳೆಯ ಫಲ. ನಿಮ್ಮ ಮೇಲಿನವರ ಸಹಕಾರ ಇದ್ದರೂ ತೊಂದರೆ ಆಗ್ತಕ್ಕಂಥ ಸಂದರ್ಭ. ಅಂದರೆ
ಯಾರು ಕೆಲಸ ಮಾಡ್ತಾ ಇರ್ತಾರೆ ಅವರ ಒಂದು ಬಾಸ್ ಅಂತ ಏನಿರ್ತೀವಿ ಅವರ ಸಹಕಾರ ಇದ್ದರೂ ಸಹ ತೊಂದರೆ ಆಗ್ತಕ್ಕಂಥ ಸಂದರ್ಭವೇ ಜಾಸ್ತಿ ಇದೆ ಅಂತ ಹೇಳಿರ್ಬೋದು. ವಿಶೇಷ ಮೆಡಿಕಲ್ ಔಷಧಿ ವ್ಯಾಪಾರಿಗಳು ಸಮಸ್ಯೆಗೆ ಸಿಲುಕಬಹುದಾದ ಒಂದು ದಿನ ಇವತ್ತಾಗಿದೆ ಅಂತೇಳಿ ಹೇಳ್ಬೋದು. ಇವರು ಸಹ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ, ಗುರುಗಳ ಪ್ರಾರ್ಥನೆಯನ್ನು ಮಾಡುವ ಮುಖಾಂತರ ಒಳ್ಳೆಯ ಒಂದು ಫಲಗಳನ್ನು ನೋಡ್ತಾರೆ. ಮಕರ ರಾಶಿಯವರು ಮನೆಯಲ್ಲಿ ಹೊಸ ವ್ಯವಹಾರದ ಕುರಿತು ಚರ್ಚೆ ಆಗ್ತಕ್ಕಂಥ ಒಂದು ಸಂದರ್ಭ. ಅದಕ್ಕೆ ನಿಮಗೆ ಇಷ್ಟ ಇಲ್ಲ ಅಂದರೂ ಸಹ ಚರ್ಚೆಯನ್ನು ಮಾಡ್ತೀರಾ, ಅದಕ್ಕೆ ನೀವು ಸಹಕಾರವನ್ನು ಸಹ ಕೊಡೋದಿಲ್ಲ. ವಿವಾಹ, ವಿದ್ಯೆ ಸಂಬಂಧ ವಿಚಾರಕ್ಕೆ ಸಮಸ್ಯೆ ದೂರ ಆಗ್ತಕ್ಕಂಥ ಸಂದರ್ಭ ಸಿಗುತ್ತೆ. ಮನೆಯಲ್ಲಿ ಆಕಸ್ಮಿಕ ಅವಘಡಗಳು ಸಂಭವಿಸ್ತಕ್ಕಂಥ ಸಾಧ್ಯತೆ ಇದೆ, ಹಾಗಾಗಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ. ಮಕ್ಕಳ ಸಲಹೆ ಮನೆಯವರಿಗೂ ಮತ್ತು ಹಿರಿಯರ ಒಂದು ಸಲಹೆ ಮಕ್ಕಳಿಗೂ ತುಂಬ ಅನುಕೂಲವನ್ನು ತಂದುಕೊಡ್ತಕ್ಕಂಥ ದಿವಸ ಇದಾಗಿದೆ. ತಂದೆ ಮಕ್ಕಳ ಒಂದು ಸಂಬಂಧ ಚೆನ್ನಾಗಿರುತ್ತೆ. ಸಮಯವನ್ನು ಪ್ರಯತ್ನಪೂರ್ವಕವಾಗಿ ತಮ್ಮದಾಗಿಸ್ಕೊಳ್ಬೇಕು. ಅದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ಫಲಗಳು ಬೇಕು ಅಂದಾಗ ದುರ್ಗಾದೇವಿಯನ್ನು ಆರಾಧನೆಯನ್ನು ಮಾಡಿ ಪ್ರಾರ್ಥಿಸಿ ಒಳ್ಳೆಯ ಫಲಗಳು ಸಿಗುತ್ತೆ. ಮುಂದೆ ಕುಂಭರಾಶಿ ಹೊಸ ಒಂದು ಸಾಧನೆಯನ್ನು ಮಾಡೋದಕ್ಕೆ ಪ್ಲಾನನ್ನು ಮಾಡ್ತಕ್ಕಂಥ ದಿನ ಇದಾಗಿದೆ. ಆದರೆ ಆ ಒಂದು ಸಾಧನೆಯಲ್ಲಿ ಆ ಒಂದು ಕೆಲಸ ಕೈ ಕೊಡ್ತಕ್ಕಂಥ ಸಾಧ್ಯತೆಗಳು ಕಮ್ಮಿ ಇದೆ. ಮಕ್ಕಳ ಒಂದು ಭವಿಷ್ಯದ ಬಗ್ಗೆ ಯೋಚನೆಯನ್ನು ಮಾಡ್ತೀರಾ. ಆದಾಯದ ಹಿಂದೆ ಹೋಗಿ ಮರ್ಯಾದೆಯನ್ನು ಕಳೆದುಕೊಳ್ತಕ್ಕಂಥ ಒಂದು ಸಾಧ್ಯತೆ ಇದೆ, ಜಾಗೃತಿಯಿಂದ ವಹಿಸಿ. ಮತ್ತು ದೈಹಿಕ ಮಾನಸಿಕ ಒತ್ತಡಗಳಿಂದ ಶರೀರಕ್ಕೆ ಆರಾಮ ಅಂತಕ್ಕಂಥದ್ದು ಇರೋದಿಲ್ಲ. ಅಂದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಕ್ಕಂಥ ಒಂದು ಸಂದರ್ಭ ಈ ಕುಂಭರಾಶಿಯವರಿಗೆ ಇದೆ. ಕೆಂಪು ವಸ್ತ್ರವನ್ನು ಧರಿಸಿ ವಾಹನ ಚಾಲನೆ ಮಾಡ್ತಕ್ಕಂಥ ಕುಂಭರಾಶಿಯವರಿಗೆ ತೊಂದರೆ ಹೆಚ್ಚಾಗತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ಮೃತ್ಯುಂಜಯನನ್ನು ಪ್ರಾರ್ಥನೆಯನ್ನು ಮಾಡಿ ಒಳ್ಳೆಯ ಫಲಗಳು ಸಿಗುತ್ತೆ. ಮೀನರಾಶಿ, ಈ ಮೀನರಾಶಿಯವರಿಗೆ ಸ್ವಲ್ಪ ಅಪಶಕುನದಿಂದ ತೊಂದರೆ ಆಗ್ತಕ್ಕಂಥ ಸಂದರ್ಭ ಮತ್ತು ಬೇಜವಾಬ್ದಾರಿ ಕೆಲಸಗಳು ಇಂದ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಮಾನಸಿಕ ಸಮಾಧಾನ ಅಂತಕ್ಕಂಥದ್ದು ಕಡಿಮೆ ಪ್ರಮಾಣದಲ್ಲಿರುತ್ತೆ. ಪ್ರೇಮಿಗಳಲ್ಲಿ ಪರಸ್ಪರ ಅಪನಂಬಿಕೆ ಅಂತಕ್ಕಂಥದ್ದು ಜಾಸ್ತಿ, ಕಾದಾಟ ಅಂದರೆ ಗಲಾಟೆ ಆಗ್ತಕ್ಕಂಥ ಒಂದು ಸಂದರ್ಭ. ಆಹಾರದ ಬಗ್ಗೆ ಎಚ್ಚರವನ್ನು ವಹಿಸೋದು ತುಂಬ ಒಳ್ಳೆಯದು. ಹೊಸ ರುಚಿ ಬೇಕು ಅಂದಾಗ ಅದರ ಮೂಲಕ ತೊಂದರೆ ಹೆಚ್ಚಾಗತಕ್ಕಂಥ ಒಂದು ಸಾಧ್ಯತೆ ಇರೋದ್ರಿಂದ ತುಂಬ ಹೆಚ್ಚಿನ ರೀತಿಯಲ್ಲಿ ಕಾಳಜಿಯನ್ನು ವಹಿಸಿ. ನೀವು ಯಾವುದೇ ಕೆಲಸಗಳನ್ನು ಮಾಡಿದರೂ ಅದು ಹಾಳಾಗ್ತಕ್ಕಂಥ ಒಂದು ಸಂದರ್ಭದಿಂದ ಸ್ವಲ್ಪ ಯೋಚನೆಯನ್ನು ಮಾಡಿ ಮಾನಸಿಕವಾಗಿ ಧೈರ್ಯವನ್ನು ತೆಗೆದುಕೊಳ್ಬೇಕಾಗತ್ತೆ. ಕೆಲಸದಲ್ಲಿ ಹೊಂದಾಣಿಕೆ ಅಂತಕ್ಕಂಥದ್ದು ಇರೋದರಿಂದ ತುಂಬ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಕೆಲಸದಲ್ಲಿ ವಿಘ್ನಗಳು ಆಗದಿರ ಕೆಲಸವನ್ನು ಮುಂದುವರಿತಕ್ಕಂಥ ಸಂದರ್ಭ ಸಿಗುತ್ತೆ. ಯಾವಾಗ ಒಳ್ಳೆಯ ಧೈರ್ಯವನ್ನು ಮಾಡ್ತಕ್ಕಂಥ ಕೆಲಸದಲ್ಲಿ ಜಾಗ್ರತೆಯನ್ನು ನಾವು ವಹಿಸಿ ಮಾಡಿದಾಗ ಒಳ್ಳೆಯ ಲಾಭ ಅಂತಕ್ಕಂಥದ್ದು ಸಿಗುತ್ತೆ. ವಿಶೇಷವಾಗಿ ಇವರು ಲಕ್ಷ್ಮೀ ನರಸಿಂಹನನ್ನು ಪ್ರಾರ್ಥನೆ ಮಾಡುವ ಮುಖಾಂತರ ಒಂದು ರೀತಿಯಲ್ಲಿ ಹೆಚ್ಚಿನ ಲಾಭಗಳನ್ನು ಕಾಣ್ಬೋದು. ಹಾಗಾಗಿ ಈ ಒಂದು ದ್ವಾದಶ ರಾಶಿಗಳ ಭವಿಷ್ಯ ಇಂದಿನ ದಿವಸ ಗ್ರಹಣದ ನಂತರ ಪಿತೃಪಕ್ಷ ಪ್ರಾರಂಭ ಇಂದಿನಿಂದ ಆಗುತ್ತೆ. ಈ ಪಿತೃಪಕ್ಷದ ಸಮಯದಲ್ಲಿ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಅಂತಕ್ಕಂಥದ್ದು ತಿಳ್ಕೊಂಡಿದ್ದೀವಿ. ಎಲ್ಲರಿಗೂ ಈ ಗ್ರಹಣದ ಸಮಯದಲ್ಲಿ ಕೆಲವು ರಾಶಿಗಳಿಗೆ ಲಾಭ, ಕೆಲವು ರಾಶಿಗಳಿಗೆ ಮಧ್ಯಮ ಫಲ, ಕೆಲವು ರಾಶಿಗಳಿಗೆ ಅಶುಭ ಫಲಗಳು ಉಂಟಾಗಿರುತ್ತೆ. ಅದಕ್ಕೆ ನಿನ್ನೆ ಒಂದು ವಿಡಿಯೋವನ್ನು ಮಾಡಿ ಯಾವ ರಾಶಿಯವರು ಯಾವ ಪರಿಹಾರಗಳನ್ನು ಮಾಡ್ಕೋಬೇಕು ಅಂತ ಹೇಳಿದ್ವಿ. ಆ ಪರಿಹಾರಗಳನ್ನು ಮಾಡಿ ಯಾವುದೇ ರೀತಿಯಲ್ಲಿ ಸಮಸ್ಯೆ ಅಂತಕ್ಕಂಥದ್ದು ಆಗೋದಿಲ್ಲ. ಮಹಾವಿಷ್ಣುವನವನ್ನು ಈಶ್ವರನನ್ನು ಹೆಚ್ಚಿನ ರೀತಿಯಲ್ಲಿ ಸ್ಮರಣೆಯನ್ನು ಮಾಡಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣವನ್ನು ಮಾಡಿ ಆಗ್ತಕ್ಕಂಥ ಒಂದು ಕಷ್ಟ ಅಂತಕ್ಕಂಥದ್ದು ಸ್ವಲ್ಪ ಕಮ್ಮಿಯಾಗಿ ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ಕೊಡುತ್ತೆ. ಹಾಗಾಗಿ ಹೇಳಿರ್ತಕ್ಕಂಥ ಪರಿಹಾರಗಳನ್ನು ಮಾಡಿ ನಿಮಗೆ ಈ ನವಗ್ರಹಗಳು ದ್ವಾದಶ ರಾಶಿಗಳ ಮೇಲೆ ಬೀರ್ತಕ್ಕಂಥ ಪರಿಹಾರದಿಂದ ಸ್ವಲ್ಪ ಮಟ್ಟಕ್ಕೆ ನೆಮ್ಮದಿಯನ್ನು ಕೊಡುತ್ತೆ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.